ಯಾವಾಗ ಬಂದ್ರಿ? ಯಾವ್ದು ಬಸ್ ರನ್ನಿಂಗ್ ಲಕ್ಕಿ ಅತಿ ಅಭ್ಯಾಸ ಆಗ್ತದೆ. ಮೊನ್ನೆ ತರನೇ ಯಾವನಾದ್ರು ಪೋಸ್ಟರ್ ಗೀಸ್ಟರ್ ಅಂಟಿಸ್ಬಿಟ್ಟವನ. ಏನಪ್ಪ ಮಾಡೋದು? ಏನಾದ್ರು ಪ್ಲಾನ್ ಮಾಡ್ಬೇಕಲ್ಲ. ಕೈ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ದಯವಿಟ್ಟು ವಾಟ್? ನೀನ್ ಈ ಏರಿಯಾದಲ್ಲ ಇರೋದು? ಹೌದು. ಸ್ವಂತ ಮನೆನಾ ಅಥವಾ ಬಾಡಿಗೆ ಮನೆನಾ? ಸ್ವಂತ ಮನೆ ತಗೊಳ್ಳೋಷ್ಟು ನಮಗ್ ಶಕ್ತಿ ಇಲ್ಲ. ನೋಡು ಖುಷಿ, ನೀವ್ ನನ್ನ ಇಷ್ಟಪಡ್ತಿದ್ದೀರಾ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವ್ ಇಲ್ಲೆಲ್ಲ ಇರೋದು ನನ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಹೇಳ್ತಾ ಇದೀನಿ ಕೇಳಿ. ಹೇಗೂ ನಮ್ದೇ ಫ್ಲಾಟ್ ಇದೆ, ನೀವ್ ಅಲ್ಲಿಗೆ ಶಿಫ್ಟ್ ಆಗ್ಬೋದಲ್ವಾ? ಹೇ ಖುಷಿ, ಆಫೀಸಿಗೆ ತಾನೆ? ಅದು ನಾನು ಆ ಕಡೆನೂ ಹೋಗ್ತಾ ಇದ್ದೀನಿ, ಬಾ ಡ್ರಾಪ್ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ರು ಬರ್ತಾರೆ, ಅವ್ರ ಜೊತೆ ಹೋಗ್ತೀನಿ, ನೀನ್ ಹೋಗು. ಹೇಳ್ತಾ ಇದ್ದೀನಲ್ಲ, ನಾನು ಆ ಕಡೆನೂ ಹೋಗ್ತಾ ಇದ್ದೀನಿ, ಬಾ ಡ್ರಾಪ್ ಮಾಡ್ತೀನಿ. ಹೇಳದ್ನಲ್ಲ ಫ್ರೆಂಡ್ ಬರ್ತಾರೆ ಅಂತ, ನೀನ್ ಹೋಗು. ಸರಿ. ರವಿ, ಗ್ಯಾರೇಜಿಗೆ ಬರಲ್ಲ ಅಂತ ಫೋನ್ ಮಾಡಿದ್ದಲ್ಲ, ಯಾಕೋ? ಏ ರವಿ, ಏನಾಯ್ತು? ಯಾಕೋ ಮನ್ಸೇ ಸರಿ ಇಲ್ಲ ಕಣೋ. ಏನಾಯ್ತು? ಇವತ್ತು ಖುಷಿ ಬೆಳಗ್ಗೆ ಬಸ್ ಸ್ಟಾಪಲ್ಲಿ ನಿಂತಿದ್ಲು ಕಣೋ. ಆಫೀಸಿಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರೆದೆ, ಆದ್ರೆ ನನ್ನ ಫ್ರೆಂಡ್ ಬರ್ತಾಳೆ ಅಂತ ನನ್ನೇ ಅವಾಯ್ಡ್ ಮಾಡ್ಬಿಟ್ಲು. ಅವಳು ಯಾವತ್ತೂ ಈ ರೀತಿ ನಡ್ಕೊಂಡಿರ್ಲಿಲ್ಲ, ಆದ್ರೆ ಇವತ್ತು. ಇಷ್ಟೇನಾ? ಇಷ್ಟಕ್ಕೆ ಆಕಾಶ ತಲೆ ಮೇಲೆ ಬಿದ್ದಿರೋರ್ ತರ ಆಡ್ತಿದ್ಯಾ? ನಾಳೆ ದಿವಸ ಅವಳು ನಿನ್ನ ನಿಜವಾಗ್ಲೂ ಅವಾಯ್ಡ್ ಮಾಡಿದ್ರೆ, ಹೊತ್ತು ಮೀರಿದ್ರೆ ತಿನ್ನೋ ತುತ್ತು ಕೂಡ ವಿಷ ಆಗತ್ತಂತೆ. ಈ ಪ್ರೀತಿನೂ ಹಾಗೆ ಕಣೋ, ಮನಸ್ಸಿಗೆ ಹೇಳ್ಬೇಕು ಅನಿಸ್ದಾಗ್ಲೇ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ಕೈ ಜಾರೋಗುತ್ತೆ. ಮೊದ್ಲೇ ಹೆಣ್ಣನ್ನ ಮಾಯೆ ಅಂತಾರೆ. ಈಗ್ಲೂ ನಿನ್ ಪ್ರೀತಿನ ಅವಳಿಗೆ ಹೇಳ್ಕೊಳ್ದೆ ಹೋದ್ರೆ ನಿನ್ ಜೀವನದಿಂದನೇ ಮಾಯ ಆಗ್ಬಿಡ್ತಾಳೆ ಕಣೋ. ಇದು ಸೈಬರ್ ಯುಗ, ಕೂತಲ್ಲೇ ಜಗತ್ತು ನೋಡುವಂತ ಕಾಲ. ಈ ಫಾಸ್ಟ್ ಜನರೇಷನ್ ಎಂತೋರ್ ಮನ್ಸನ್ನು ಚೇಂಜ್ ಮಾಡ್ಬಿಡುತ್ತೆ. ಅದಕ್ಕೆ ಮಗ ಹೇಳ್ತಾ ಇರೋದು, ನಿನ್ ಹುಡುಗಿ ಮನ್ಸು ಚೇಂಜ್ ಆಗೋದಕ್ ಮುಂಚೆ ಹೋಗವಳ ಆಟಲ್ಲಿ ನೀನ್ ಪ್ರೀತಿ ನೀಡು. ಹೆಣ್ಣಿಗಾಗಿ ಸತ್ತವರು ಕೋಟಾನು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಾನು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಾನು ಕೋಟಿ, ನಿನಗಾಗಿ ಸತ್ತವರು ನಾವೇರೆ ಕಾಣೆ. ಲೋ ದಡಿಯ, ಎಲ್ಲಾ ಕೆಲಸನೂ ಬಿಟ್ಬಿಟ್ಟು ಬೆಳಗ್ಗೆಯಿಂದ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀನಿ, ಇನ್ನೂ ಬರ್ಲಿಲ್ವನು ಚಮಕ್ ಚೆಲ್ಲು. ಅಯ್ಯೋ, ಬೆಳಗ್ಗೆ 3 ಮನೆಗೆ ಅಮ್ಮ ತಾಯೇ, ಸಾಕ್ ಬಾಯ್ ಮುಚ್ಚಣ.
ಬೆಳಗ್ಗೆಯಿಂದ ಬಾಯಲ್ಲಿ ನೀರ್ ಬಿಟ್ಕೊಂಡ್ ಕಾಯ್ತಾ ಇದ್ದೀನಿ. ನಾನೇನ್ ತೀರ್ಪಿಟ್ಕೊಂಡು ಕಾಯ್ತಾ ಇದ್ದೀನ? ಸುಮ್ನಿರಣ. ಇನ್ನು ಯಾವಾಗ ಬರ್ತಾಳಣ್ಣ ಚಂದ್ರಳ್ಳಿ ಚೆಲುವೆ? ಓ ಇವನು ಚಂದವಳಿಯ ತೋಟದ ಚೆಲುವ. ಏನು ಅಂತನಾ ಹೊಸ್ದಾಗಿ ಡಾಬಾ ಓಪನ್ ಮಾಡಿದಾರಲ್ಲ, ಅದಕ್ಕೆ ಯಾರೋ ಬಾಂಬೆಯಿಂದ ಡ್ಯಾನ್ಸರ್ ಕರ್ಸಿದಾರಂತೆ. ಅದಕ್ಕೆ ಜೊಲ್ ಸುರಿಸ್ತಾ ಇದ್ದಾರೆ ಮುದಿಗೂಬೆಗಳು. ಎಲ್ಲಣ್ಣ ಹುಡ್ಕೋದಿ ನನ್ ಮಗನ? ಎಲ್ಲೋದ? ಯಾರು ಕಾಣ್ತಲ್ಲ, ಎಲ್ಲಿ ಅಂತ ಹುಡ್ಕೋದು? ಅಪ್ಪ ಸೂರ್ಯ ಭಗವಾನೆ, ಇವತ್ತಾದ್ರೂ ನನ್ನ ಮೇಲೆ ಕರುಣೆ ತೋರ್ಸಪ್ಪ. ಒದೇ ಧರ್ಮದೇಟುಗಳು ಬೀಳ್ದಂಗ್ ಮಾಡಪ್ಪ, ತಂದೆ ಕಾಪಾಡು. ಇಲ್ಲೂ ಅಂಟಿಸ್ಬಿಟ್ಟಿದಾರಲ್ಲಪ್ಪ ಕಚಡ ಮಕ್ಕಳು. ಇವ್ರಿಗೇನಪ್ಪ ಮಾಡಿದ್ದೆ ನಾನು? ಎಲ್ಲ ಕಡೆ ಪೋಸ್ಟ್ ಅಂಟಿಸ್ಬಿಟ್ಟಿದ್ದಾರೆ. ಅಕ್ಕಪಕ್ಕ ಮನೆಯವ್ರು ನೋಡಿದೆ ಏನ್ ಗತಿ? ಮೊದಲು ಕಿತ್ತಾಕ್ಬಿಡಲ್ಲ. ಎಲ್ಲೋದ? ಪೊಲೀಸ್. ಅಯ್ಯೋ ಪಾಪಿಗಳ, ಎಂತ ಪರಿಸ್ಥಿತಿ ತಂದ್ಬಿಟ್ರು ನನಗೆ. ಹುಲಿ ತರ ಓಡಾಡ್ತಾ ಇದ್ದವನ್ನ ಈ ತರ ಕೂತ್ಕೊಳಂಗ್ ಮಾಡ್ಬಿಟ್ರಲ್ಲಪ್ಪ. ಯಾವನ್ ಮಾಡಿರ್ಬೋದು? ಅಯ್ಯೋ, ನನ್ನ ಮೇಲೆ ನನಗೆ ಜಿಗುಪ್ಸೆ ಆಗೋ ತರ ಮಾಡ್ಬಿಟ್ರಲ್ಲೋ. ಅಯ್ಯೋ, ಯಾವನ ನನ್ನ ಮೇಲೆ ಸರಿಯಾಗಿ ಗುಣಿಸಿಟ್ಬಿಟ್ಟವನಲ್ಲಪ್ಪ. ಏನ್ ಮಾಡಿ ಈಗ? ಈ ನನ್ ಮಗ ಮಾತ್ರ ಸಿಗ್ತಾರೆ. ಕೊಡ್ಲೇಬೇಕು. ಪೊಲೀಸ್ ಪೊಲೀಸ್ ನನ್ನೇ ಹುಡುಕ್ತಾವ್ರಲ್ಲಪ್ಪ. ಊರ್ ತುಂಬಾ ಪೋಸ್ಟ್ ಅಂಟಿಸಿ ಯಾವನು ನನ್ನ ಹಾಕೊಟ್ಬಿಟ್ಟವನೇ. ಪ್ರಮೋಷನ್ ಆಸೆಗೆ ಪ್ರಾಣ ಬಿಡಕ್ಕಾಗುತ್ತಾನೆಯಾ? ಬಾಯಾರಿಕೆ ಆಗ್ತಾ ಇದೆ, ನೀರಾದ್ರೂ ಕುಡಿಯೋಣ ಬಾ. ಸರಿ ನಡಿಯೋಣ. ಸುಸ್ತು ಬರೋ. ಆಯ್ತಾಯ್ತು. ಇಷ್ಟೊಂದು ಬೆಲ್ ಮಾಡಿದ್ರೆ ಒಂದ್ ಬಾಡಿನಾರು ಬರಬಾರ್ದಾ ಈಚೆಗೆ? ಒಳಗಡೆ ಬಾಡಿ ಇದ್ರೆ ಅಲ್ವಣ ಈಚೆ ಬರಕ್ಕೆ? ಒಳಗಡೆ ಯಾರು ಇಲ್ಲ ಅಂತೀಯಾ? ಮತ್ತಿಂದೇನಣ್ಣ, ಒಳಗಡೆ ಇದ್ದಿದ್ರೆ ಇಷ್ಟೊಂದು ಬೆಲ್ ಮಾಡ್ತಿರೋ ರೇಂಜ್ಗೆ ಪೊಲೀಸ್ ಅನ್ನೋದು ಕಾಣದೆ ಉಗ್ದು ಉಪ್ಪು ಹಾಕಿರೋರು. ನಡಿಯೋಣ, ಹೋಗೋಣ. ಒಳ್ಳೆ ಹಣೆ ಬರ ನಮ್ದು. ಕುಡಿಯಕ್ ನೀರ್ ಬೇರೆ ಸಿಗ್ತಾ ಇಲ್ಲ. ಅಪ್ಪ ಸೂರ್ಯದೇವ, ಬೆಳಿಗ್ಗೆ ಎದ್ದು ನಿನ್ ಮುಖ ನೋಡಿ ನಮಸ್ಕಾರ ಮಾಡಿ ಹೊರಗಡೆ ಹೋದ್ನಲ್ಲಪ್ಪ. ನನಗೆ ಟಾರ್ಚ್ ಆಗ್ತಲ್ಲ, ಪರ್ಮನೆಂಟ್ ಮನೇಲಿ ಮಳೆ ಹೊಡಿ ಹತ್ರ ಮಾಡ್ಬಿಟ್ಟಲ್ಲಪ್ಪ. ಈಗ ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ? ಕಿತ್ತಾಕ್ಬೇಕಷ್ಟೇ. ಇದು ಯಾರು ಬರೆದ ಕತೆಯೋ, ನಿನಗಾಗಿ ಬಂದ ವ್ಯತೆಯೋ ಮೊರೆ. ನಮಸ್ಕಾರ ಸರ್, ಏನ್ ನೀವಿಲ್ಲಿ? ಅಯ್ಯೋ, ನಾವಿಬ್ರು ಒಬ್ಬ ಕಳ್ಳ ಹುಡುಕ್ತಾ ಇದೀವಿ. ಹುಡುಕಿ ಹುಡುಕಿ ಬಾಯಾರಿಕೆ ಆಗೋಯ್ತು. ಅದೇನು ಅಂತಾರಲ್ಲ ಗಾದೆ, ಪಾಪಿ ಸಮುದ್ರಕ್ಕೆ ಹೋದ್ರೆ ಮೊಳಕಾಲುತ್ತ ನೀರು ಅಂತ. ಹಂಗಾಯ್ತು ನಮ್ ಕತೆ. ಕಾಲಿಂಗ್ ಮೇಲೆ ಒತ್ತುತ್ತಾನೆ ಇದೀವಿ, ಬಾಗ್ಲು ತೆಗಿತಾನೆ ಇಲ್ಲ. ಆ ಕಳ್ಳನ್ ಮಗ ಅಂದ್ರಲ್ಲ ಯಾರು? ಫೋಟೋದಲ್ಲಿ ಇದಾನಲ್ಲ ಅವನೇ. ಇವನ ಪಾಚಿ ಅಲ್ಲೋನು, ಗುಂಗುರ್ ಕೂದ್ಲೋನು. ಇವನ್ ಹೆಸರು ಅರ್ಥ ಇಲ್ಲ, ಇವ್ನ ಹುಟ್ಕೋ ಅರ್ಥ ಇಲ್ಲ. ಇವ್ ನನಗೆ ಹತ್ರದಿಂದ ಚೆನ್ನಾಗಿ ಗೊತ್ತು ರೀ. ನಂಬರ್ 1. ನಮ್ಮ ಯಜಮಾನಿಗೆ ಇವನು ತುಂಬಾ ಚೆನ್ನಾಗಿ ಗೊತ್ತು ಅಂದೆ.